ಗಡಿಯಲ್ಲಿ ಪಾಕ್ ಸೇನೆಯ ಗಾಂಚಾಲಿ ಮತ್ತೆ ಜಾಸ್ತಿ ಆಗ್ತಾ ಇದೆ. ಗುಜರಾತ್ ಬಳಿ ಇರುವಂತಹ ಪಾಕ್ ಗಡಿಯಲ್ಲಿ ದುಸ್ಸಾಹಸಕ್ಕೆ ಮುಂದಾಗ್ತಾ ಇದ್ದು ಸರ್ಕ್ರೀಕ್ ಪ್ರದೇಶದಲ್ಲಿ ಪಾಕ್ ಸೇನೆಯಿಂದ ಮೂಲ ಸೌಕರ್ಯ ನಿರ್ಮಾಣಕ್ಕೆ ಪ್ರಯತ್ನ ಆಗ್ತಾ ಇದೆ. ಈ ಪ್ರದೇಶದಲ್ಲಿ ಪಾಕ್ ದುಸ್ಸಾಹಸ ಮಾಡ್ತಾ ಇದೆ ಅಂತ ರಾಜನಾಥ್ ಸಿಂಗ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಕ್ ಸೇನೆಗೆ ನೇರ ಎಚ್ಚರಿಕೆಯನ್ನ ರಾಜನಾಥ್ ಸಿಂಗ್ ಅಂದ್ರೆ ರಕ್ಷಣಾ ಸಚಿವರು ಕೊಡ್ತಾ ಇದ್ದಾರೆ. ಕಚ್ನಲ್ಲಿರುವಂತಹ ಲಕ್ಕಿನಾಲಾ ಸೇನಾ ಕ್ಯಾಂಪ್ನಲ್ಲಿ ರಾಜನಾಥ್ ಅವರು ಈ ಮೆಸೇಜ್ ಅನ್ನ ಪಾಸ್ ಮಾಡ್ತಾ ಇದ್ದು, ಶಸ್ತ್ರ ಪೂಜೆಯನ್ನ ನೆರವೇರಿಸಿದ ಬಳಿಕ ಪಾಕ್ಗೆ ರಾಜನಾಥ್ ಸಿಂಗ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ, ಆಯುಧ ಪೂಜೆ ಬೇರೆ, ವಿಜಯದಶಮಿ ಬೇರೆ, ಇದರ ನಂತರ ಎಚ್ಚರಿಕೆಯನ್ನ ರಾಜನಾಥ್ ಸಿಂಗ್ ಅವರು ಕೊಡ್ತಾ ಇದ್ದಾರೆ. ಭಾರತದಿಂದ ಕರಾಚಿಗೆ ಹೋಗುವ ಮಾರ್ಗದಲ್ಲಿ ಈ ಸರ್ಕ್ರೀಕ್ ಅನ್ನುವಂತಹ ಪದ ಬಳಸಿದ್ನಲ್ಲ, ಆ ಪ್ರದೇಶ ಇದೆ. ಈ ಸರ್ಕ್ರೀಕ್ ನಲ್ಲಿ ದುಸ್ಸಾಹಸ ಮಾಡಿದ್ರೆ ಕರಾಚಿಗೆ ಲಗ್ಗೆ ಇಡುವಂತಹ ಎಚ್ಚರಿಕೆಯನ್ನ ಕೂಡ ರಾಜನಾಥ್ ಸಿಂಗ್ ಅವರು ಕೊಟ್ಟಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಈಗ ಒಂದು ಹೊಸ ರೀತಿಯ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗೋಕ್ಕೆ ಶುರುವಾಗಿದೆ. ಏನೊಂದು ಆಪರೇಷನ್ ಸಿಂಧೂರ್ ನಡೀತು, ಆಪರೇಷನ್ ಸಿಂಧೂರ್ನ ನಂತರ ಈಗ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಉದ್ವಿಗ್ನತೆಗೆ ಕಾರಣವಾಗಿರುವಂಥ ಹೊಸ ಪ್ರದೇಶ ಅಂದರೆ ಅದು ಸರ್ಕ್ರೀಕ್ ಪ್ರದೇಶ. ಈ ಪ್ರದೇಶದ ಕುರಿತಾಗಿ ಇವತ್ತು ರಾಜನಾಥ್ ಸಿಂಗ್ ಅವರು ಒಂದು ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ಇದು ಒಂದು ರೀತಿ ಸ್ಫೋಟಕ ಹೇಳಿಕೆ ಅಂತ ಹೇಳ್ಬೋದು. ಏನಂದರೆ ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿರುವಂಥ ಸರ್ಕ್ರೀಕ್ ಪ್ರದೇಶದಲ್ಲಿ ಪಾಕಿಸ್ತಾನ ದುಸ್ಸಾಹಸ ಮಾಡ್ತಾ ಇದೆ, ಸೇನಾ ಜಮಾವಣೆ ಮಾಡ್ತಾ ಇದೆ ಮತ್ತು ಸೇನಾ ಮೂಲಸೌಕರ್ಯಗಳನ್ನು ಪಾಕಿಸ್ತಾನ ಬಿಲ್ಡಪ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ರಾಜನಾಥ್ ಸಿಂಗ್ ಅವರು ಆರೋಪ ಮಾಡಿದ್ದಾರೆ. ಕಚ್ನಲ್ಲಿ ಅವರೊಂದು ಶಸ್ತ್ರಪೂಜೆಯನ್ನು ನೆರವೇರಿಸಿ ಸೇನಾ ನೆಲೆಯಲ್ಲಿ ಆ ಬಳಿಕ ಮಾತನಾಡ್ತಾ ಈ ಒಂದು ಆರೋಪವನ್ನು ಮಾಡಿದ್ದಾರೆ. ಜೊತೆಗೆ ಪಾಕಿಸ್ತಾನಕ್ಕೆ ಗಂಭೀರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನು ನೀವೊಂದು ಸರ್ಕ್ರೀಕ್ ಪ್ರದೇಶದಲ್ಲಿ ಏನೊಂದು ದುಸ್ಸಾಹಸ ಮಾಡ್ತಿದ್ದೀರಾ, ನಿಮಗೆ ನೆನಪಿರಲಿ, ಸರ್ಕ್ರೀಕ್ ಮೂಲಕನೇ ನಾವು ಕರಾಚಿಗೆ ಲಗ್ಗೆ ಇಡ್ಬೋದು. ಕರಾಚಿಗೆ ಹೋಗುವ ದಾರಿಯಲ್ಲಿ ಒಂದು ದಾರಿಯಲ್ಲಿ ಸರ್ಕ್ರೀಕ್ ಕೂಡ ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾದರೆ ಏನಿದು ಆ ಸರ್ಕ್ರೀಕ್ ಪ್ರದೇಶ, ಏನದು, ಅದರ ಹಿನ್ನೆಲೆ ಏನು, ಅದರ ಮಹತ್ವ ಏನು ಅಂತ ಹೇಳ್ಬಿಟ್ಟು ಡೀಟೇಲಾಗಿ ನೋಡೋಣ ನಮ್ಮ ಗೂಗಲ್ ಮ್ಯಾಪ್ನ ಒಂದು ನೆರವಿನೊಂದಿಗೆ. ಮೊದಲಿಗೆ ಹೇಳ್ಬೇಕಂದ್ರೆ ಇಲ್ಲಿ ನೀವು ಗಮನಿಸ್ಬೋದು, ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಈ ಒಂದು ಸರ್ಕ್ರೀಕ್ ಪ್ರದೇಶ ಬರುತ್ತೆ. ಗಡಿಯಲ್ಲೇನೇ ಇರೋವಂಥ ಪ್ರದೇಶ ಇದು ಸರ್ಕ್ರೀಕ್. ಈ ಪ್ರದೇಶದ ನೀವು ಗಮನಿಸ್ಬೋದು, ಇಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆ ಇದೆ. ಇನ್ನು ಏನೊಂದು ಗುಜರಾತ್ ರಾಜ್ಯ ಏನಿದೆ, ಗುಜರಾತ್ ರಾಜ್ಯ ಅದರಲ್ಲೂ ಇಲ್ಲಿ ಭುಜ್ ಗಮನಿಸ್ಬೋದು. ಭುಜ್ನಲ್ಲಿ ಭಾರತೀಯ ವಾಯುನೆಲೆ ಕೂಡ ಇದೆ. ಈ ಭುಜ್ನಿಂದ ಕೆಲವೇ 100 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸರ್ಕ್ರೀಕ್ ಪ್ರದೇಶ ಇದೆ. ಈ ಸರ್ಕ್ರೀಕ್ ಪ್ರದೇಶ ಏನಿದೆ ಇದು ಭಾರತ ಮತ್ತು ಪಾಕಿಸ್ತಾನ ನಡುವೆ ಏನಕ್ಕೆ ಮಹತ್ವದ್ದಾಗುತ್ತೆ ಅಂದರೆ, ಭುಜ್ ಸೇನಾ ನೆಲೆಯಿಂದ ಕರಾಚಿ ಮೇಲೆ ದಾಳಿ ಮಾಡೋದಕ್ಕೆ ಮತ್ತು ಪಾಕಿಸ್ತಾನದ ಹೈದರಾಬಾದ್ ಪ್ರದೇಶದ ಮೇಲೆ ದಾಳಿ ಮಾಡೋದಕ್ಕೆ ನೆರವಾಗೋ ರೀತಿಯಲ್ಲಿ ಈ ಒಂದು ಭುಜ್ ವಾಯುನೆಲೆ ಇದೆ. ಜೊತೆಗೆ ಸರ್ಕ್ರೀಕ್ ಪ್ರದೇಶ ಭಾರತಕ್ಕೆ ತುಂಬ ಮಹತ್ವದ್ದು ರಕ್ಷಣಾ ದೃಷ್ಟಿಯಿಂದ. ಒಂದು ವೇಳೆ ಈ ಪ್ರದೇಶದಲ್ಲಿ ಏನಾದರೂ ಪಾಕಿಸ್ತಾನ ದುಸ್ಸಾಹಸ ಮಾಡಿದ್ರೆ ಭಾರತ ತನ್ನ ಕಾಲಾಳುಗಳನ್ನು ಅಂದರೆ ಭೂಸೇನೆಯನ್ನು ರವಾನೆ ಮಾಡೋದು ಈ ಪ್ರದೇಶದಲ್ಲಿ ಸ್ವಲ್ಪ ಕಷ್ಟಕರ ಸನ್ನಿವೇಶ ಇದೆ. ಯಾಕೆಂದರೆ ಸಮುದ್ರ ಮತ್ತು ಬೆಟ್ಟಗುಡ್ಡಗಳಿಂದ ಆವೃತವಾಗಿರುವಂಥ ಹಿನ್ನೀರಿನಿಂದ ಆವೃತವಾಗಿರೋ ಪ್ರದೇಶ ಇದು. ಈ ಪ್ರದೇಶದಲ್ಲಿ ಭಾರತ ಏನಿದ್ರೂ ವಾಯುದಾಳಿ ಮೂಲಕ ಅತ್ಯಂತ ವ್ಯವಸ್ಥಿತವಾಗಿ ಈ ಒಂದು ದಾಳಿ ನಡೆಸ್ಬೋದಾಗಿದೆ. ಇದಲ್ಲದೆ ಕಚ್ನಲ್ಲಿ ಭಾರತದ ಒಂದು ಸೇನಾ ನೆಲೆ ಕೂಡ ಇದೆ. ಆದರೆ ಕಚ್ನಲ್ಲಿರೋ ಸೇನಾ ನೆಲೆಯಿಂದ ಈ ಭಾಗಕ್ಕೆ ಭಾರತ ಲಗ್ಗೆ ಇಡೋದು ಸ್ವಲ್ಪ ಸಮಯ ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ಸರ್ಕ್ರೀಕ್ ಪ್ರದೇಶ ಸೂಕ್ಷ್ಮವಾಗಿರುವಂಥದ್ದು. ಒಂದು ವೇಳೆ ಸರ್ಕ್ರೀಕ್ನಲ್ಲಿ ಪಾಕ್ ದುಸ್ಸಾಹಸ ಮಾಡಿದ್ರೆ ಈ ಹಿಂದೆ ಕಾರ್ಗಿಲ್ನಲ್ಲಿ ಯುದ್ಧವಾದ ರೀತಿಯಲ್ಲೇ ಮತ್ತೊಂದು ಯುದ್ಧವನ್ನು ಗಮನಿಸಬೇಕಾಗುತ್ತೆ. ಹಾಗಾಗಿ ಇಂಥ ದುರ್ಗಮವಾದ ಪ್ರದೇಶದಲ್ಲಿ ಪಾಕಿಸ್ತಾನ ಏನೊಂದು ಸೇನಾ ಜಮಾವಣೆ ಇರ್ಬೋದು ಅಥವಾ ಸೇನೆಯ ಮೂಲಸೌಕರ್ಯ ನಿರ್ಮಾಣ ಕಾರ್ಯ ಇರ್ಬೋದು ಅದರಲ್ಲಿ ತೊಡಗ್ತಾ ಇದೆ ಅಂತ ಹೇಳ್ಬಿಟ್ಟು ರಾಜನಾಥ್ ಸಿಂಗ್ ಅವರು ಆರೋಪ ಮಾಡ್ತಿದ್ದಾರೆ. ಹಾಗಾಗಿ ಒಂದು ವೇಳೆ ಈ ರೀತಿಯ ಜಮಾವಣೆ ಮುಂದುವರೆದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮತ್ತೆ ಯುದ್ಧ ಭೂಮಿಯಲ್ಲಿ ಮುಖಾಮುಖಿಯಾಗೋ ದಿನಗಳು ತುಂಬ ದೂರ ಇಲ್ಲ ಅಂತ ಹೇಳ್ಬೋದು.